ಇವತ್ತು ಬೆಳಗ್ಗೆ ಅಂತೂ 4:15ಗೆ ಎದ್ದಿದ್ದೀನಿ ಆ್ಯಸ್ ಯೂಶ್ವಲ್. 4:15 ಅಂತಲೇ ಹೇಳ್ಬೋದು. ಸ್ವಲ್ಪ ಬೇರೆ ಕೆಲಸ ಇತ್ತು, ಮುಂದೆ ತೋರಿಸ್ತೀನಿ ಏನು ಕೆಲಸ ಅಂತ. ಎಲ್ಲ ಅಡುಗೆ ಎಲ್ಲ ಮಾಡಿ ಟಿಫನ್ ಮಾಡಿಟ್ಟು, ಟಿಫನ್ಗೆ ಶಾವಿಗೆ ಉಪ್ಪಿಟ್ಟು ಮಾಡಿದ್ದೆ. ಅಡುಗೆ ಬಂದು ಬೇಳೆ ಸಾರು ಮಾಡಿದ್ದೆ. ಅದನ್ನೆಲ್ಲ ಏನೂ ಶೂಟ್ ಮಾಡೋಕ್ಕೆ ಹೋಗಿಲ್ಲ, ಯಾಕಂದರೆ ಸ್ವಲ್ಪ ಬೇಗ ಬೇಗ ಅಡುಗೆ ಎಲ್ಲ ಮುಗಿಸಿ ಪೂಜೆ ಮಾಡ್ಕೊಳ್ಳೋಕ್ಕೆ ಹೋಗಬೇಕಿತ್ತು. ಏನು ಪೂಜೆ ಅಂದರೆ, ನಾವು ಗುದ್ಲಿ ಪೂಜೆ ಮಾಡಿಸಿದ್ವಲ್ಲ, ಆವತ್ತು ಒಂದು ಕಲ್ಲನ್ನು ಇಟ್ಟು ಪೂಜೆ ಮಾಡಿಸಿದ್ರು ಆಯಿತಾ. ಈ ಕಲ್ಲನ್ನೇ ಇಟ್ಬಿಟ್ಟು ಪೂಜೆ ಮಾಡಿದ್ವಿ. ಈ ಕಲ್ಲನ್ನು ಹಾಗೇ ಇಟ್ಕೊಂಡಿದ್ವಿ ನಾವು ಇಷ್ಟು ದಿನ. ಈಗ ಫೌಂಡೇಶನ್ ಹಾಕ್ತಾಯಿದ್ದಾರೆ ಅಲ್ಲಿ, ಆ ಫೌಂಡೇಶನ್ಗೆ ಈ ಕಲ್ಲನ್ನ ಹಾಕಿ ನೆಕ್ಸ್ಟು ಪೂಜೆ ಎಲ್ಲ ಮಾಡಿ ಆಮೇಲೆ ಫೌಂಡೇಶನ್ ಹಾಕ್ತಾರೆ. ಸೊ ಈ ಪೂಜೆ ಮಾಡ್ಕೊಂಬರೋಣ ಅಂತ ಬೇಗ ಬೇಗ ಹೋಗಿದ್ದಾಯಿತು. ಈಗ ಫಾರ್ ಎಕ್ಸಾಂಪಲ್ ಅಲ್ಲಿ ಸ್ವಲ್ಪ ದೂರ, ಈ ಮನೆಯಿಂದ ಆ ಮನೆಗೆ ಹೋಗಬೇಕು ಅಂದರೆ ಸ್ವಲ್ಪ ದೂರನೇ. ಅದಕ್ಕೆ ಏನು ಅಂದ್ಕೊಂಡ್ವಿ ಅಂದರೆ, ಬೇಗ ಎದ್ಬಿಟ್ಟು ಕೆಲಸ ಎಲ್ಲ ಮುಗಿಸ್ಕೊಂಡು ಒಂದು 6 ಗಂಟೆ 5:50ಕ್ಕೆ ಹಾಗೆ ಮನೆ ಬಿಟ್ವಿ. 5:50ಕ್ಕೆ ಬಿಟ್ಟರೆ ಅಲ್ಲೊಂದು ಹೋಗೋಕ್ಕಿಂತ 40 ನಿಮಿಷ ಆಗುತ್ತೆ. ಮತ್ತು ಬರಬೇಕಾದ್ರೆ ಒಂದು 7:15ಗೆಲ್ಲ ಬಂದುಬಿಡ್ಬೋದು. ಆಮೇಲೆ ಮಕ್ಕಳನ್ನೆಲ್ಲ ರೆಡಿ ಮಾಡ್ಕೊಂಡು ಹೋಗ್ಬಿಡ್ಬೋದು ಅಂತ ಈ ರೀತಿ ಪ್ಲ್ಯಾನ್ ಮಾಡಿಕೊಂಡು ಹೊರಟ್ವಿ. ಫುಲ್ಲು ನಿದ್ದೆ ಅಂದರೆ ನಿದ್ದೆ ಬರ್ತಾಯಿದೆ ನನಗೆ. ವ್ಲಾಗಲ್ಲೇ ಹೇಳಿದ್ನಲ್ಲ, ಫುಲ್ಲು ಅಂದರೆ ಟಯರ್ಡ್ ಅಂತ ಅನಿಸ್ತಾ ಇದೆ. ಕಂಟಿನ್ಯೂಸ್ ಆಗಿ ಈಗ ಸುಮಾರು ಜನ ಎಷ್ಟು ಪ್ರೀತಿಯಿಂದ ಕಮೆಂಟ್ ಮಾಡಿದ್ರಿ, ನನಗದ್ರ ನೋಡೇ ತುಂಬ ಖುಷಿಯಾಗೋಯಿತು. ರೆಸ್ಟ್ ತೊಗೊಳ್ಳಿ, ರೆಸ್ಟ್ ಮಾಡಿ, ತುಂಬ ಸ್ಟ್ರೈನ್ ಮಾಡ್ಕೋಬೇಡಿ, ರೆಸ್ಟ್ ಮಾಡಿ ಅಂತ ಸುಮಾರು ಜನ ಕಮೆಂಟ್ ಮಾಡಿದ್ರಿ. ನನಗಂತೂ ಏನೂ ರಿಲೇಷನ್ ಇರಲ್ಲ ನೋಡಿ, ನೀವೆಲ್ಲೋ ಇರ್ತೀವಿ, ನಾವೆಲ್ಲೋ ಇರ್ತೀವಿ, ಏನೋ ಒಂದು ಕನೆಕ್ಷನ್ ಅಂತ ಇರುತ್ತೆ ನೋಡಿ. ಅಂತೂ ನಮ್ಮ ಹಸ್ಬೆಂಡ್ಗೂ ತೋರಿಸ್ತಾ ಇದೆ ನೋಡಿ, ಎಷ್ಟು ಪ್ರೀತಿಯಿಂದ ಎಷ್ಟು ಚೆನ್ನಾಗಿ ಕಮೆಂಟ್ ಮಾಡಿದ್ದಾರೆ ಅಂತ. ನನಗಂತೂ ತುಂಬ ಖುಷಿಯಾಗೋಯಿತು. ನಿಮಗೆಲ್ಲ ಪ್ರೀತಿ ಕಮೆಂಟ್ಸ್ಗೆ ಥ್ಯಾಂಕ್ ಯು ಸೋ ಮಚ್ ಅಂತಲೇ ಹೇಳ್ತೀನಿ. ನೆಕ್ಸ್ಟು ಆಯಿತಾ, ಇಲ್ಲಿಗೆ ಬರೋಷ್ಟರಲ್ಲೇ ಒಂದು 40 ನಿಮಿಷ ಆಯಿತು. ಆಮೇಲೆ ಅಲ್ಲೆಲ್ಲ ಇನ್ನೇನು ಫೌಂಡೇಶನ್ ಜಾಗದಲ್ಲಿ ಅದು ಕಲ್ಲನ್ನು ಹಾಕಿ ನೆಕ್ಸ್ಟ್ ಅಲ್ಲೆಲ್ಲ ಪೂಜೆ ಮಾಡ್ತಾಯಿದ್ವಿ. ನನಗೆ ಒಂದು ಮೂಮೆಂಟ್ ಅಂತೂ ತುಂಬಾ ಇಷ್ಟ. ಹಸ್ಬೆಂಡ್ ನನಗೆ ಕುಂಕುಮ ಇಡ್ತಾರಲ್ಲ, ಅದಂತೂ ನನಗೆ ಯಾವಾಗಲೂ ಅಷ್ಟೇ ಗೊತ್ತಾ, ಅದು ಏನೋ ನನಗೆ ಗೊತ್ತಿಲ್ಲ, ಅವ್ರಿಗೆ ನನಗೆ ಕುಂಕುಮ ಇಟ್ಟರೆ ಅಂದರೆ ನನಗೆ ಒಂಥರ ಸ್ಪೆಷಲ್ ಮೂಮೆಂಟ್ ಅಂತಲೇ ಹೇಳ್ಬೋದು. ಆಮೇಲೆ ಇನ್ನೊಂದು ಏನು ಅಂದರೆ, ಮದುವೆ ಮನೆ ಟೈಮಲ್ಲೆಲ್ಲ ನಾವು ಅವ್ರ ಲೆಫ್ಟ್ ಸೈಡ್ ಕೂತಿರ್ತೀವಿ ಅನಿಸುತ್ತಲ್ಲ, ರೈಟ್ ಸೈಡ್ ಕೂತಿರ್ತೀವಲ್ವ, ಹಿಂದೆಯಿಂದ ಕೈ ತೊಗೊಂಡು ಹಣೆಗೆ ಬೊಟ್ಟಿಡ್ತಾರಲ್ಲ, ಕೈ ಅಂದರೆ ನಾವು ಕೂತಿರೋ ಹಿಂದೆಯಿಂದ ಕೈ ತೊಗೊಂಡು ಹಣೆಗೆ ಬೊಟ್ಟಿರೋದು. ಇದೆಲ್ಲ ಮೂಮೆಂಟ್ ನನಗಂತೂ ಸ್ಪೆಷಲ್ ಅಂತ ಅನಿಸುತ್ತೆ. ನನಗೇನಕ್ಕೂ ಗೊತ್ತಿಲ್ಲ, ಅವ್ರ ಕೈಯಲ್ಲಿ ಬೊಟ್ಟಿಡಿಸ್ಕೋಬೇಕು ಅಂದರೆ ಅವ್ರು ತುಂಬ ರೇರ್, ನಾನು ಇಡಿಸ್ಕೊಳ್ಳೋದೇ ತುಂಬ ರೇರ್, ವರ್ಷಕ್ಕೆ 1 ಸತಿನೋ 2 ಸತಿನೋ. ಆ ಮೂಮೆಂಟ್ ಅಂತೂ ನನಗೆ ತುಂಬ ಇಷ್ಟ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಇಲ್ಲಿ ಇವತ್ತಿನ ವ್ಲಾಗಲ್ಲಿ ನಾನು 2 ದಿನದ ವ್ಲಾಗ್ನ ಇನ್ಕ್ಲೂಡ್ ಮಾಡಿದ್ದೀನಿ ಆಯಿತಾ. ನಾನು ಸಂಡೇ ಸ್ವಲ್ಪ ಬ್ಯುಸಿ ಇದೆ ಅಂತ ಹೇಳಿದ್ನಲ್ಲ, ಆ ಟೈಮಲ್ಲಿ ನಾನು ಹೊರಗಡೆ ಹೋಗಿದ್ದೆ. ಹಸ್ಬೆಂಡು ಒಂದು 5:45ಗೆಲ್ಲ ನಂಗೆ ಡ್ರಾಪ್ ಮಾಡಿದರು, ಏನೋ ಒಂದು ಸ್ವಲ್ಪ ಪರ್ಸ್ನಲ್ ಕೆಲಸ ಇತ್ತು. ಆಮೇಲೆ ನಾನು ಮನೇಲಿ ಇರಲಿಲ್ಲ. ಪಾಪ ಹಸ್ಬೆಂಡೇ ತುಂಬ ಮ್ಯಾನೇಜ್ ಮಾಡಿಕೊಂಡ್ರು ಎಲ್ಲ. ಸ್ವಲ್ಪ ಇಡ್ಲಿ ಎಲ್ಲ ಮಾಡಿ, ಅಂದರೆ ಇಡ್ಲಿ ಹಿಟ್ಟಿತ್ತು, ಚಟ್ನಿ ಎಲ್ಲ ಹುರಿದ್ಬಿಟ್ಟು ಎಲ್ಲ ಮಾಡಿ ಹೋಗಿದ್ದೆ. ಸ್ವಲ್ಪ ಅವರೆಲ್ಲ ಮಿಕ್ಸಿ ಎಲ್ಲ ಮಾಡಿಕೊಂಡು, ಯಾಕಂದರೆ ಬೆಳಗ್ಗೆ 5:45ಗೆ ಚಟ್ನಿ ಮಾಡಿಬಿಟ್ರೆ ಅವತ್ತು ಸಂಡೇ ಅವ್ರು ಎದ್ದೇಳೋದು 9:30ಗೆ, ಹಾಳಾಗೋಗುತ್ತೆ ಅಂತ ನಾನು ಚಟ್ನಿ ಮಾಡೋಕ್ಕೆ ಹೋಗಲಿಲ್ಲ. ಅದಕ್ಕೆ ಹಸ್ಬೆಂಡ್ಗೆ ಎಲ್ಲ ಹೇಳಿದ್ದೆ, ಅವರೇ ಎಲ್ಲ ಮಾಡ್ಕೊಂಡು ಬ್ಯಾಲೆನ್ಸ್ ಮಾಡ್ಕೊಂಡು ಹೋದರು. ಆಮೇಲೆ ಎಷ್ಟು ಎಂಜಾಯ್ ಮಾಡಿದ್ದಾರೆ. ಇಲ್ಲೇ ಬಂದಿದ್ರು ಅವರು, ನೆಕ್ಸ್ಟ್ ಡೇ ಸಂಡೇ ಇಲ್ಲಿಗೆ ಬಂದಿದ್ರು ಅವರು, ಮಕ್ಕಳು ಅಪ್ಪ ಎಲ್ಲ. ಅಂದರೆ ನಮ್ಮ ಹಸ್ಬೆಂಡೆಲ್ಲ ಎಷ್ಟು ಎಂಜಾಯ್ ಮಾಡಿದ್ದಾರೆ ಅಂತ ನೋಡಿ ವ್ಲಾಗಲ್ಲಿ. ನಾನು ಇವತ್ತಿನ ವ್ಲಾಗಲ್ಲಿ ಯೂಶಲಿ ಕೆಲವರು ನಾವು ಎಷ್ಟು ಓವರ್ ಥಿಂಕ್ ಮಾಡ್ತೀವಿ ಅಂದರೆ, ಯಾವುದೋ ಒಂದು ಟಾಪಿಕ್ ತೊಗೊಂಡ್ಬಿಟ್ರೆ, ಯಾವುದೋ ಒಂದು ವಿಷಯ ಏನೋ ಒಂದು ಹರ್ಟ್ ಆಗಿದೆ, ಅಥವಾ ಏನೋ ಒಂದು ಮುಂದಿನ ಸಿಚುವೇಶನ್ನು, ಮುಂದಿನ ಫ್ಯೂಚರ್ನ ನೆನೆಸ್ಕೊಂಡು ಎಷ್ಟು ಓವರಾಗಿ ಥಿಂಕ್ ಮಾಡ್ತಿರ್ತೀವಿ ಅಂದರೆ, ಥಿಂಕಿಂಗು ತಪ್ಪಲ್ಲ, ಯಾಕೆಂದರೆ ಯೋಚನೆ ಇಲ್ಲದೆ ಮನುಷ್ಯ ಜೀವನ ಮಾಡೋಕ್ಕಾಗಲ್ಲ. ಏನಾದರೂ ಪ್ಲ್ಯಾನ್ಗಳಿರಬೇಕು, ಯೋಚನೆ ಮಾಡಬೇಕು, ಥಿಂಕ್ ಮಾಡಿಲ್ಲ ಅಂದರೆ ಅವ್ನು ಮನುಷ್ಯನೇ ಅಲ್ಲ ಅಂತಲೇ ಹೇಳ್ಬೋದು. ಯಾಕೆಂದರೆ ಈಸಿಯಾಗಿ ಲೈಫ್ನ ಲೀಡ್ ಮಾಡೋದು ಕಷ್ಟ ಆಗೋಗುತ್ತೆ. ಬಟ್ ಓವರಾಗಿ ಥಿಂಕ್ ಮಾಡೋದು ಮನುಷ್ಯನ ಫುಲ್ಲು ಒಂಥರ ಡಿಪ್ರೆಷನ್ಗೆ ಒಳಗಾಗ್ಬಿಡುತ್ತೆ. ಏನೊಂದು ಲೈಫಲ್ಲಿ ಏನೋ ಒಂದು ಹ್ಯಾಪಿನೆಸ್ಸೇ ಇರಲ್ಲ, ಯಾವಾಗಲೂ ಥಿಂಕು ಓವರಾಗಿ ಥಿಂಕ್ ಮಾಡ್ತಾ ಇರ್ತೀವಿ. ಅದನ್ನು ಹೇಗೆ ಕಂಟ್ರೋಲ್ ಮಾಡ್ಕೊಳ್ಳೋದು, ನಾನೇನೇನು ಟಿಪ್ಸ್ ಯೂಸ್ ಮಾಡ್ತೀನಿ ಅಂತ ಇವತ್ತಿನ ಬ್ಲಾಗಲ್ಲಿ ಹೇಳ್ತಾ ಹೋಗ್ತೀನಿ ನೋಡಿ. ಹಾಗೇ ಪೂಜೆ ಮಾಡ್ತಾಯಿದ್ದೀನಿ, ಅದನ್ನು ನೋಡ್ತಾ ಇರಿ. ಫಸ್ಟ್ ಬಂದು ನೀವು ಯಾವುದನ್ನ ಒಂದು ಟಾಪಿಕ್ ಬಗ್ಗೆ, ಏನೋ ರಿಲೇಷನ್ಶಿಪ್ ಬಗ್ಗೆ ಇರ್ಬೋದು, ಮನೆ ಬಗ್ಗೆ ಇರ್ಬೋದು, ಅಥವಾ ಕೆರಿಯರ್ ಬಗ್ಗೆ, ಜಾಬ್ ಬಗ್ಗೆ, ಮಕ್ಕಳ ಬಗ್ಗೆ, ಫಿನಾನ್ಷಿಯಲ್ ಬಗ್ಗೆ, ಏನಾದರೂ ಇರ್ಬೋದು, ಯಾವುದ್ರ ಬಗ್ಗೆನೇ ಇರ್ಬೋದು, ಅದ್ರ ಬಗ್ಗೆ ತುಂಬ ಯೋಚನೆ ಮಾಡ್ತಾಯಿದ್ದೀವಿ ಅಂದರೆ ನಮಗೆ ಗೊತ್ತಾಗ್ಬಿಡುತ್ತೆ. ಇನ್ನು ಸ್ವಲ್ಪ ಹೊತ್ತು ಏನೋ ಒಂದು ಅರ್ಧ ಗಂಟೆ ಯೋಚನೆ ಮಾಡಿದ್ರೆ ಪರವಾಗಿಲ್ಲ, ಕೆಲವು ಸತಿ ಇಡೀ ದಿನ 5-6 ಅವರ್ಸು, 8-9 ಅವರ್ಸು ನಾವೇನು ಕೆಲಸ ಮಾಡ್ತಾಯಿದ್ರು ಅದೇ ಯೋಚನೆ ಬರ್ತಾಯಿದೆ ಅಂದರೆ ಅದನ್ನೇ ಓವರ್ ಥಿಂಕಿಂಗ್ ಅಂತ ಹೇಳೋದು. ಫಸ್ಟು ಅದನ್ನು ಐಡೆಂಟಿಫೈ ಮಾಡ್ಕೋಬೇಕು ನಾವು.
ಹೌದಾ ನಾನು ಓವರ್ ಥಿಂಕ್ ಮಾಡ್ತಾ ಇದ್ದೀನಪ್ಪ ಅಂತ ಅಕ್ಸೆಪ್ಟ್ ಮಾಡಿಕೊಂಡು ಅದನ್ನು ರಿಯಲೈಸ್ ಮಾಡಿಕೊಂಡು ಎಷ್ಟು ಬೇಗ ಅಷ್ಟು ಫಸ್ಟು ತೆಗೆದುಬಿಡ್ಬೇಕು. ಏನಕ್ಕೆ ತೆಗಿಬೇಕು ಅಂದರೆ ಒಂದು ಹೆಲ್ತ್ ಹಾಳಾಗೋಗುತ್ತೆ, ಎಷ್ಟು ತಲೆನೋವು ಬರುತ್ತೆ. ಅದನ್ನೇ ಥಿಂಕ್ ಮಾಡಿ 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 ನಮ್ಗೆ ಎಷ್ಟು ಬೇಜಾರಾಗೋಗುತ್ತೆ ಅಂದರೆ ಅಯ್ಯೋ ಏನೂ ಇಲ್ವಲ್ಲ ಲೈಫಲ್ಲಿ, ಇಷ್ಟೇ ಅಲ್ವಾ, ಒಂದೇ ವಿಷಯ ಬಗ್ಗೆ ಪದೇ 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 ಥಿಂಕ್ ಮಾಡ್ತಾಯಿದ್ರೆ ಇನ್ನೇನಿರುತ್ತೆ ಲೈಫಲ್ಲಿ ಹ್ಯಾಪಿನೆಸ್, ಇನ್ನೇನಿರುತ್ತೆ ಯೋಚನೆ ಮಾಡಿ. ನಮಗೆ ಅನಿಸುತ್ತೆ ಅಯ್ಯೋ ಬೇಡಪ್ಪ ಸಾಕಾಗಿ ಹೋಗಿದೆ ಈ ಲೈಫ್ ಅನ್ನೋ ಲೆವೆಲ್ ಕೊಟ್ಟೋಗ್ತೀವಿ ನಾವು. ಅದಕ್ಕೆ ಓವರ್ ಥಿಂಕ್ನ ಸ್ಟಾಪ್ ಮಾಡಬೇಕು ಅಂದರೆ ಫಸ್ಟ್ ನೀವೇನು ಮಾಡಬೇಕು ಅಂದರೆ ಡಿಸ್ಟ್ರ್ಯಾಕ್ಟ್ ಮಾಡ್ಕೋಬೇಕು ನಿಮ್ಮನ್ನು ನೀವು. ನನಗೆ ಆ ಯೋಚನೆಗಳು ಬರ್ತಾ ಇದೆ ಅಂದರೆ ಮೆಜಾರಿಟಿ ಟೈಮಲ್ಲಿ ನಮಗೆ ನಾವು ಬ್ಯುಸಿ ಇದ್ದಷ್ಟು ನಮಗೆ ಯೋಚನೆಗಳು ಬರಲ್ಲ. ಈಗ ನಾನು ಹೇಳ್ತಾ ಇಲ್ವಾ ನನಗೇನು ಪ್ರಾಬ್ಲಮ್ಸ್ ಇಲ್ಲ ಅಂತ ಅಂದ್ಕೊಂಡಿದ್ದೀರಾ, ನನಗೆ ಯಾರೂ ಏನೂ ಅನ್ನಲ್ಲ ಅಂದ್ಕೊಂಡಿದ್ದೀರಾ. ಎಲ್ಲರೂ ಒಂದಲ್ಲ ಒಂದು ಕ್ಲಾಶಸ್ ಆಗ್ತಾನೆ ಇರುತ್ತೆ, ಒಂದಲ್ಲ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗು ಏನೋ ಒಂದು ಆಗ್ತಿರುತ್ತೆ. ಬಟ್ ನಾವು ಹ್ಯಾಂಡ್ಲು ಮಾಡೋ ರೀತಿಲಿರುತ್ತೆ. ಅವೆಲ್ಲ ನನ್ನ ತಲೆಯಲ್ಲಿ ಒಂದು 5 ಸೆಕೆಂಡು ಇರಲ್ಲ. ಅಯ್ಯೋ ಆಯಿತಾ ನಂದೇ ತಪ್ಪ, ಸಾರಿ ನಿಂದೇ ತಪ್ಪ, ಬಿಟ್ಟಾಕು, ಆ ಲೆವೆಲ್ಗೆ ಬ್ಯುಸಿ ಆಗಿಬಿಡ್ಬೇಕು. ಮನೇಲಿದ್ದರೂ ಕೂಡ ನಿಮ್ಗೆ ಎಷ್ಟು ಕೆಲಸ ಇರುತ್ತೆ, ನೀವು ನಿಮ್ಮ ತಲೆನ ಯಾವುದಕ್ಕೆ ಯೂಸ್ ಮಾಡ್ಕೋತೀರಾ ಅನ್ನೋದು ಇಂಪಾರ್ಟೆಂಟು. ಇಲ್ಲ ನನಗೆ ವೇಸ್ಟ್ ಆಗಿರೋಂಥ ಓವರ್ ಥಿಂಕಿಂಗೇ ಬೇಕು ಅಂದರೆ ಅದೇ ಬರ್ತಾ ಇರುತ್ತೆ ಥಾಟ್ಸಲ್ಲಿ, ಮತ್ತು ಅದನ್ನೇ ಯೋಚನೆ ಮಾಡ್ತಾ ಇರ್ತೀವಿ. ಇಲ್ಲ ನಾನು ಏನೋ ಪ್ರೊಡಕ್ಟಿವ್ ಆಗಿ ಯೂಸ್ ಮಾಡ್ಕೋಬೇಕು, ಮನೇನ ಕ್ಲೀನ್ ನೀವು ಹೌಸ್ ವೈಫ್ ಆಗಿದ್ದರೆ ಅದನ್ನು ಯೋಚನೆ ಮಾಡಬೇಕು, ಮನೆ ಬಗ್ಗೆ ಯೋಚನೆ ಮಾಡಬೇಕು, ಮಕ್ಕಳ ಬಗ್ಗೆ ಯೋಚನೆ ಮಾಡಬೇಕು, ನೆಕ್ಸ್ಟ್ ಹೆಂಗೆ ಅವ್ರಿಗೆ ಆರೋಗ್ಯ ಚೆನ್ನಾಗಿ ನೋಡ್ಕೋಬೇಕು, ಈ ರೀತಿ ಎಲ್ಲ ಯೋಚನೆ ಮಾಡ್ತಾಯಿದ್ರೆ ಓವರ್ ಥಿಂಕಿಂಗ್ ಇರಲಿ, ಥಿಂಕಿಂಗ್ಗೆ ಥಾಟ್ಸೇ ನಿಮ್ಮ ತಲೆಯಲ್ಲಿ ಬರೋದು ತುಂಬ ರೇರ್ ಅಂತಲೇ ಹೇಳ್ಬೋದು. ಸೊ ನಮ್ಮನ್ನು ನಾವು ಬ್ಯುಸಿ ಮಾಡಿಕೊಂಡು ಡಿಸ್ಟ್ರ್ಯಾಕ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ಸೆಕೆಂಡ್ ಏನು ಮಾಡ್ಕೋಬೋದು, ತುಂಬ ಯೋಚನೆಗಳು ಬರ್ತಾ ಇದೆ ಅಂದರೆ ಎಷ್ಟೋ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ಏನು ಅಂದರೆ ಬರೆಯೋದು ಒಂದು ಕಡೆ, ಬಟ್ ಸೇಫಾಗಿ ಅದನ್ನು ಒಂದು ಕಡೆ ಎತ್ತಿಟ್ಕೋಬೇಕು. ನಾವೇನೋ ಒಂದು ಡೈರಿ ಬರಿತೀವಿ ಅಂದರೆ ಮನೇಲಿ ಪ್ರೈವೇಸಿ ಇದೆಯಾ ಅಂತ ನೋಡ್ಕೋಬೇಕು. ಕೆಲವು ಸತಿ ಮನಸ್ಸಿಗೆ ಬಂದಿದ್ದೆಲ್ಲ ಬರ್ತಿರ್ತೀವಿ, ಅದನ್ನು ಯಾರಾದರೂ ಓದಿದ್ರೆ ಪ್ರಾಬ್ಲಮ್ಸ್ ಆಗುತ್ತೆ. ಆದ್ದರಿಂದ ಇಲ್ಲ ನಿಮ್ಮ ಮನೇಲಿ ಪ್ರೈವಸಿ ಇದೆ, ಯಾರು ಅವ್ರವ್ರ ಮೆಚುರಿಟಿ ಲೆವೆಲ್ ಇದೆ, ನಿಮ್ಮ ಡೈರಿನ ಯಾರೂ ಓದಲ್ಲ ಅಂತ ಮೆಚುರಿಟಿ ಇದ್ದರೆ ಒಂದು ಕಡೆ ಬರೆಯೋದ್ರಲ್ಲಿ ಮನಸ್ಸು ಹಗುರ ಆಗೋದಂತೂ ಗ್ಯಾರಂಟಿ. ನನಗೆ ಈ ಥರ ಅನಿಸ್ತಾ ಇದೆ, ಪದೇ ಪದೇ ಈ ಥರ ಅನಿಸ್ತಾ ಇದೆ, ಅದಕ್ಕೆ ಸೊಲ್ಯೂಷನ್ ಏನು, ಇದೆಲ್ಲ ಒಂದು ಕಡೆ ಬರ್ಕೊಂಡು ಇಟ್ಕೊಂಡ್ಬಿಟ್ರೆ ಮನಸ್ಸು ಎಷ್ಟೋ ನಿರಾಳ ಆಗುತ್ತೆ ಅಂತಲೇ ಹೇಳ್ಬೋದು. ನೆಕ್ಸ್ಟು ನಾವು ಯಾವುದೇ ಒಂದನ್ನು ಅವಾಯ್ಡ್ ಮಾಡ್ತೀವಿ ಅಂದರೆ ಅದೇ ನಮ್ಮ ತಲೆಯಲ್ಲಿ ಬರೋದು ಜಾಸ್ತಿ. ಈಗ ಏನೋ ಒಂದು ವಿಷಯ ನಾನು ಥಿಂಕ್ ಮಾಡಬಾರ್ದು ಅಂದ್ಕೊಂಡ್ರೆ ಅದು ನಮ್ಮ ತಲೆಯಲ್ಲಿ ಬರೋದೇ ಜಾಸ್ತಿ. ನಾನು ಥಿಂಕ್ ಮಾಡ್ತಾನೇ ಇರ್ತೀನಿ, ಥಿಂಕ್ ಮಾಡಬಾರ್ದು ಅಂದ್ಕೊಂಡೇ ಥಿಂಕ್ ಮಾಡ್ತಾ ಇರ್ತೀನಿ. ಸೊ ಅದಕ್ಕೆ ಏನು ಅಂದರೆ ಒಂದು ಟೈಮ್ ಅಂತ ಇಟ್ಕೊಂಡ್ಬಿಡ್ಬೇಕು. ಈಗ ಫಾರ್ ಎಕ್ಸಾಂಪಲ್ ನನಗೆ ಏನೋ ಮಕ್ಕಳ ಎಜುಕೇಷನ್ ಬಗ್ಗೆನೇ ನನಗೆ ಯೋಚನೆ ಅಂತ ತಿಳ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಹೇಳ್ತಾ ಇರೋದು, ಯೋಚನೆ ಮಾಡಿ ಏನೂ ಪ್ರಯೋಜನ ಇಲ್ಲ, ನಾನು ಏನು ಮಾಡಬೇಕು ಅದನ್ನು ಮಾಡ್ತಾ ಇರಬೇಕು. ಬಟ್ ತಿಳ್ಕೊಳ್ಳೋಣ ಎಕ್ಸಾಂಪಲ್ಗೆ, ನನಗೆ ನನ್ನ ಮಕ್ಕಳ ಎಜುಕೇಷನ್ ಬಗ್ಗೆ ಯೋಚನೆ ಅಂತ. ಸೊ ನಾನು ಬೆಳಗ್ಗಿಂದ ಸಂಜೆವರೆಗೂ ಯೋಚನೆ ಮಾಡೋ ಬದಲು ಇಲ್ಲಪ್ಪ ನಾನು ಸಂಜೆ 6 ಗಂಟೆಗೆ ಇದ್ರ ಬಗ್ಗೆ ಯೋಚನೆ ಮಾಡ್ತೀನಿ ಅಂತ ನಾವು ಟೈಮ್ನ ಅಲಾಟ್ ಮಾಡಿಬಿಟ್ರೆ ಇಡೀ ದಿನ ನಮ್ಗೆ ಯೋಚನೆ ಬರಲ್ಲ. 10 ಗಂಟೆಗೆ ಅಯ್ಯೋ ಇಲ್ಲಪ್ಪ 6 ಗಂಟೆಗೆ ಥಿಂಕ್ ಮಾಡೋಣ ಅದ್ರ ಬಗ್ಗೆ, ಈಗ ನಮ್ಮ ಕೆಲಸ ನಾವು ಮಾಡ್ಕೊಳ್ಳೋಣ ಅಂತ ನಾವು ಪ್ರೆಸೆಂಟ್ ಏನು ಕೆಲಸ ಮಾಡ್ತಾಯಿದ್ದೀವಿ ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತೀವಿ. ಯಾವಾಗಲೂ ಏನೋ ಆಗೋ ಬಗ್ಗೆ ಈಗಲೇ ಯೋಚನೆ ಮಾಡಬೇಕು ಅಂದರೆ ಮಾಡಿ, ಬಟ್ ಅದಕ್ಕೆ ಒಂದು ಟೈಮ್ ಸ್ಲಾಟ್ ಅಂತ ಇಟ್ಕೊಂಡ್ಬಿಟ್ರೆ ತುಂಬ ಇಡೀ ದಿನ ಓವರ್ ಥಿಂಕ್ ಮಾಡೋದನ್ನು ಅವಾಯ್ಡ್ ಮಾಡ್ಬೋದು. 4th ಬಂದು ನಾವು ಒಂದು ಟೈಮ್ ಅಂತ ಕೊಟ್ಟ ಮೇಲೆ ಈಗ 6 o'clock ಮತ್ತೆ 10 ಗಂಟೆವರೆಗೂ ಥಿಂಕ್ ಮಾಡ್ಕೊಂಡು ಕೂತ್ಕೋಬೇಕಾಗಿಲ್ಲ. ಡ್ಯೂರೇಷನ್ನು ನಾವು ಫಿಕ್ಸ್ ಮಾಡ್ಕೋಬೇಕು. ಇದೆಲ್ಲ ಸಾಧ್ಯ ಇದೆ ಫ್ರೆಂಡ್ಸ್, ಸೈಕಲಾಜಿಕಲಿನೇ ಇದು ಪ್ರೂವ್ ಆಗಿರುವಂಥದ್ದು. ಎಲ್ಲ ನಮ್ಮ ವಿಲ್ ಪವರು, ನಮ್ಮ ಮೆಂಟಾಲಿಟಿ, ನಮ್ಮ ಮೈಂಡ್ಸೆಟ್ಟು ಹೇಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುವಂಥದ್ದು. ಈಗ 6 o'clock ನಾನು ಅದ್ರ ಬಗ್ಗೆ ಯೋಚನೆ ಮಾಡಿದೆ, ಏನೋ ಒಂದು ಕಡೆ ಬರ್ಕೊಂಡೆ ಅದ್ರ ಬಗ್ಗೆ, ಎಷ್ಟೊತ್ತು ಥಿಂಕ್ ಮಾಡ್ತೀರಾ? 15 ನಿಮಿಷ, 20 ನಿಮಿಷ, 30 ನಿಮಿಷ, ಅದನ್ನು ಡಿಸೈಡ್ ಮಾಡ್ಕೋಬೇಕು. ಅದನ್ನು ಡಿಸೈಡ್ ಮಾಡಿಲ್ಲ ಅಂದರೆ ಮತ್ತೆ ಅದು ಓವರ್ ಥಿಂಕಿಂಗಿಗೆ ಹೊರಟೋಗುತ್ತೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಬಂದು ಏನಕ್ಕೆ ವರಿ ಮಾಡಬೇಕು, ಓವರ್ ಥಿಂಕಿಂಗ್ ಏನಕ್ಕೆ ಮಾಡಬೇಕು? 2 ಸಿಚುವೇಶನ್ಸು. ಒಂದು ಸಿಚುವೇಶನ್ನು ನಿಮ್ಮ ಕಂಟ್ರೋಲಲ್ಲಿರುತ್ತೆ, ಇನ್ನೊಂದು ಸಿಚುವೇಶನ್ ನಿಮ್ಮ ಕಂಟ್ರೋಲಲ್ಲಿ ಇಲ್ಲ. ಆಯಿತಾ? 2 ಸಿಚುವೇಶನ್ನ ಕನ್ಸಿಡರ್ ಮಾಡಿ. ಒಂದು ಸಿಚುವೇಶನ್ ನಿಮ್ಮ ಕಂಟ್ರೋಲಲ್ಲಿದೆ, ಅದೇನೋ ಚೇಂಜ್ ಮಾಡಬಹುದು ಅಂತ ಇದ್ದರೆ ಏನಕ್ಕೆ ವರಿ ಮಾಡ್ತೀರಾ? ಚೇಂಜ್ ಮಾಡಿ. ಇನ್ನೊಂದು ಸಿಚುವೇಶನ್ ಏನೋ ನಿಮ್ಮ ಕಂಟ್ರೋಲಲ್ಲಿ ಇಲ್ಲ ಅಂದರೆ ವರಿ ಮಾಡಿ ಏನು ಪ್ರಯೋಜನ? ನಾನು ಏನೂ ಅಲ್ಲಿ ಚೇಂಜ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಆಗ ಯಾರು ಚೇಂಜ್ ಆಗಬೇಕಾಗಿರೋದು? ನಾನು, ನನ್ನ ಮೆಂಟಾಲಿಟಿ, ನನ್ನ ಮೈಂಡ್ಸೆಟ್ಟು. ಸೊ 2 ಸಿಚುವೇಶನ್ಸ್ ಅಷ್ಟೇ ಬರೋಕ್ಕೆ ಸಾಧ್ಯ. ಒಂದು ನಾನು ಆ ಸಿಚುವೇಶನ್ನ ಚೇಂಜ್ ಮಾಡ್ಬೋದು, ಇಲ್ಲ ಚೇಂಜ್ ಮಾಡದೇ ಇರ್ಬೋದು. 2ಕ್ಕೂ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಯೋಚನೆ ಮಾಡಲೇಬೇಕು, ಯೋಚನೆ ಮಾಡಬೇಡಿ ಅಂತ ನಾನು ಹೇಳ್ತಾ ಇಲ್ಲ. ಅತಿಯಾದ ಯೋಚನೆ ಮನುಷ್ಯನ ಸುಖ, ಸಂತೋಷ, ಏನೇ ಇದ್ದರೂ ನೆಮ್ಮದಿ ಎಲ್ಲ ಹಾಳು ಮಾಡುತ್ತೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಬಂದು
ಫರ್ಮ್ಲಿ ನಿಮ್ಗೆ ನೀವು ಹೇಳ್ಕೋಬೇಕು, ಇಲ್ಲ ಇದು ಅತಿ ಆಯಿತು. ನಿಮಗೆ ನೀವು ಜೊತೆ ಮಾತಾಡಬೇಕು. ನಾನು ಯಾವಾಗಲೂ ಹೇಳ್ತಿರ್ತೀನಿ, ನಮ್ಮ ಇಡೀ 24 ಅವರ್ಸಲ್ಲಿ ಅಟ್ಲೀಸ್ಟ್ ಒಂದು 15-20 ನಿಮಿಷ ನಮಗೋಸ್ಕರ ನಾವು ಸ್ಪೆಂಡ್ ಮಾಡಬೇಕು. ನಾವು ಒಬ್ಬರೇ ಕೂತ್ಕೊಂಡು ನಮಗೆ ನಾವೇ ಅನಲೈಸ್ ಮಾಡ್ಕೋತಾ ಇರಬೇಕು, ಹೆಂಗಾಗ್ತಿದೆ ನನ್ನ ಲೈಫು, ನಾನು ನಡ್ಕೋತಾ ಇರೋ ರೀತಿ ಕರೆಕ್ಟಾ, ಎಲ್ಲ ಕರೆಕ್ಟಾಗಿದೆಯಾ ಅಂತ ನಮಗೆ ಮೀ ಟೈಮ್ ಅಂತ ಹೇಳ್ತೀವಿ. ನಮಗೆ ನಾವೇ ಅನಲೈಸ್ ಮಾಡ್ಕೊಳ್ಬೇಕಾದ್ರೆ ನಾನು ಯಾವುದ್ರ ಬಗ್ಗೆನೂ ತುಂಬ ಯೋಚನೆ ಮಾಡ್ತಾಯಿದ್ದೀನಿ, ಲೈಫ್ನ ಹಾಳು ಮಾಡೋ ಲೆವೆಲ್ಗೆ ನಾನು ಯೋಚನೆ ಮಾಡ್ತಾಯಿದ್ದೀನಿ ಅಂದರೆ ನಿಮಗೆ ನೀವೇ ಫರ್ಮಾಗಿ ಹೇಳ್ಕೋಬೇಕು, ಇಲ್ಲ ಅತಿ ಆಯ್ತು ಇದು ಥಿಂಕ್ ಮಾಡೋದು, ಸ್ಟಾಪ್ ಮಾಡ್ಕೋಬೇಕು ಅಂತ. ಅಂದರೆ ನಿಮಗೆ ನೀವೇ ಬುದ್ಧಿವಾದ ಹೇಳ್ಕೋಬೇಕು. ಅದಕ್ಕಿಂತ ಬೆಸ್ಟ್ ಸೊಲ್ಯೂಷನ್ ಯಾವುದೂ ಇಲ್ಲ. ಯಾರೋ ಬಂದು ನಿಮಗೆ ಬುದ್ಧಿವಾದ ಹೇಳಿ ನಿಮ್ಮ ಮನಸ್ಸು ತಟ್ಟಿಲ್ಲ ಅಂದರೆ ಅದು ಪ್ರಯೋಜನ ಇಲ್ಲ. ನಿಮಗೆ ನೀವೇ ಹೇಳ್ಕೊತಾ ಇದ್ದೀರಾ ಅಂದರೆ ಅದು ಮನಸ್ಸು ತಟ್ಟುವಾಗನೇ ಹೇಳ್ತೀವಿ. ಯಾಕೆಂದರೆ ನಿಮಗೆ ಅನಿಸಿದೆ ನಾನು ಚೇಂಜ್ ಆಗಬೇಕು ಅಂತ. ಅದಕ್ಕೆ ನಿಮಗೆ ನೀವೇ ಹೇಳ್ಕೊಂಡ್ರೆ ಸಾಕಾಯಿತು, ಇದು ನಿಲ್ಲಿಸ್ಬೇಕು ಅಂತ ಅಂದ್ಕೊಂಡಾಗ ಓವರ್ ಥಿಂಕಿಂಗ್ ಅನ್ನೋದು ಸ್ಟಾಪ್ ಮಾಡ್ಬೋದು. ನೆಕ್ಸ್ಟ್ ಬಂದು ನಮ್ಮ ಚಾಯ್ಸಸ್ನ ಲಿಮಿಟ್ ಮಾಡ್ಕೋಬೇಕು. ಎಲ್ಲರ ಬಗ್ಗೆನೂ ಈಗ ಫಾರ್ ಎಕ್ಸಾಂಪಲ್ ನಾನು ನನ್ನ ಲೈಫಲ್ಲಿ ಒಂದು 100 ಜನನ ಮೀಟ್ ಅಂದರೆ ಒಂದು ವಾರಕ್ಕೆ ನಾನು ಒಂದು 100 ಜನನ ಮೀಟ್ ಮಾಡ್ತೀನಿ ಅಂತ ತಿಳ್ಕೊಳ್ಳಿ. ಇಲ್ಲೋ ಟ್ರಾವೆಲ್ ಮಾಡೋ ಟೈಮಲ್ಲೋ, ಇಲ್ಲೇ ಶಾಪಿಂಗ್ ಮಾಡೋ ಟೈಮಲ್ಲೋ, ನಮ್ಮ ಮನೆಯಲ್ಲಿ ನಮ್ಮ ರಿಲೇಟಿವ್ಸು, ನಮ್ಮ ಫಾರ್ ರಿಲೇಟಿವ್ಸು, ಕ್ಲೋಸ್ ರಿಲೇಟಿವ್ಸ್, ಅವ್ರವ್ರ ರಿಲೇಟಿವ್ಸ್. ಸೊ ಈ ಥರ ನಾನು ಎಷ್ಟೊಂದು ಜನನ ಮೀಟ್ ಮಾಡ್ಕೊಳ್ತೀನಿ. ಬಟ್ ನನ್ನ ಲೈಫ್ಗೆ ಯಾರು ಇಂಪಾರ್ಟೆಂಟು, ಲಿಮಿಟ್ ಯುವರ್ ಚಾಯ್ಸಸ್ ಅಂತ ಹೇಳ್ತೀವಿ. ಅಂದರೆ ನನಗೆ ಯಾರು ಇಂಪಾರ್ಟೆಂಟ್ ಅವ್ರ ಬಗ್ಗೆ ಮಾತ್ರ ನಾನು ಯೋಚನೆ ಮಾಡ್ಕೋಬೇಕು. ಯಾರೋ ಏನೋ ಅಂತಾರೆ, ಯಾರೋ ಏನೋ ಮಾತಾಡ್ತಾರೆ, ಯಾರೋ ಏನೋ ನಮ್ಮ ಬಗ್ಗೆ ಕಮೆಂಟ್ ಮಾಡ್ತಾರೆ ಅಂದರೆ ಅವ್ರ ಬಗ್ಗೆ ಯೋಚನೆ ಮಾಡ್ಕೊತ ಓವರ್ ಥಿಂಕ್ ಮಾಡಿಕೊಂಡು ಯಾರ್ದೋ ಬಗ್ಗೆ ನಾವು ಈಗ್ರಿ ಯೋಚನೆ ಮಾಡ್ಕೊಂಡು ಕೂತ್ಕೋಬೇಕು. ನಮ್ಮ ಬಗ್ಗೆ ಯಾರೂ ಏನೂ ಯೋಚನೆ ಮಾಡಲ್ಲ. ಅವ್ರು ಅಂತಿರ್ತಾರೆ, ಹೋಗ್ತಾ ಇರ್ತಾರೆ ಮುಂದಕ್ಕೆ. ಸೊ ನಾವೇ ಅಯ್ಯೋ ಅವ್ರ ಥರ ಅಂದ್ಬಿಟ್ರು, ಈ ಇಂಟೆನ್ಷನಲ್ಲಿ ಅಂದಿರ್ಬೋದು, ಅವ್ರ ಉದ್ದೇಶ ಇದು ಹಾಗೆ ಹೀಗೆ ಅಂತ ಎಷ್ಟೊಂದು ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ಬಿಡ್ತೀವಿ. ಸೊ ನಮ್ಮ ಚಾಯ್ಸಸ್ಸು ಲಿಮಿಟ್ ಆಗಿರಬೇಕು. ಯಾರು ಅಂದರೆ ನನಗೆ ಎಫೆಕ್ಟ್ ಆಗುತ್ತೆ ಅಂದರೆ ಫಾರ್ ಎಕ್ಸಾಂಪಲ್ ನೋಡಿ, ನಮ್ಮ ಹಸ್ಬೆಂಡು ನಮಗೆ ಕ್ಲೋಸು, ನನ್ನ ಮಕ್ಕಳು ನನಗೆ ಕ್ಲೋಸು, ನಮ್ಮ ಅತ್ತೆ ಇರ್ಬೋದು, ನಮ್ಮ ಪೇರೆಂಟ್ಸ್ ಇರ್ಬೋದು, ನನ್ನ ತಮ್ಮ, ಇದು ಕ್ಲೋಸ್ಡ್ ಸರ್ಕಲ್ಲು. ನಮ್ಮ ಅಕ್ಕ ಇರ್ಬೋದು, ಇವ್ರು ಕ್ಲೋಸ್ ಸರ್ಕಲ್ಲು, ನಮ್ಮ ಫಸ್ಟ್ ಸರ್ಕಲ್ ಅಂತ ಹೇಳ್ತೀವಿ. ಇವ್ರುಗಳು ಏನಾದರೂ ಅಂದರೆ ನಾನು ಅಫೆಕ್ಟ್ ಆಗಬೇಕು. ಯಾರೋ ಏನೋ ಥರ್ಡ್ ಪರ್ಸನ್ ಏನೋ ಹೇಳ್ತಾರೆ ಅಂದರೆ ನಾನು ಏನಕ್ಕೆ ಅಫೆಕ್ಟ್ ಆಗಬೇಕು? ಒಂದು 2 ಸಿಚುವೇಶನ್ಸು ಆದರೂ ಕೂಡ ನನ್ನ ತಪ್ಪಿದೆಯಾ, ನಾನು ತಿದ್ಕೋತೀನಿ. ನಾವು ಬ್ರಾಡ್ ಮೈಂಡೆಡ್ ಆಗಿರಬೇಕು. ನಮ್ದೇನಾದ್ರು ತಪ್ಪಿದ್ರೆ ಅಂತ ತಿದ್ಕೊಳ್ಳೋಣ. ನಮ್ಮ ತಪ್ಪಿಲ್ವಾ ಕನ್ವಿನ್ಸ್ ಮಾಡೋಕ್ಕೆ ನೋಡೋಣ. ಕನ್ವಿನ್ಸ್ ಆಗಲಿಲ್ವಾ ಬಿಟ್ಟಾಕಬೇಕು, ಮುಂದೆ ಹೋಗ್ತಾ ಇರಬೇಕು. ಅವ್ರು ಯಾರೋ ನನಗೆ ಇಂಪಾರ್ಟೆಂಟ್ ಇಲ್ಲ ಅಂದರೆ ನಾನೇನಕ್ಕೆ ತಲೆ ಕೆಡಿಸ್ಕೋಬೇಕು? ಬಟ್ ಒಳ್ಳೇದು ಯಾರು ಹೇಳಿದ್ರು ನಾವು ತೊಗೋಬೇಕು ಫ್ರೆಂಡ್ಸ್. ಅದು ನಮ್ಮವರ ಬೇರೆಯವರು ಅಂತಲ್ಲ, ನಮಗೆ ಅನಿಸುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಾವೇನೋ ತಪ್ಪು ಮಾಡಿರ್ತೀವಿ, ಯಾರೋ ಏನೋ ಬುದ್ಧಿವಾದ ಹೇಳ್ತಾರೆ, ದೊಡ್ಡವ್ರು ಹೇಳ್ತಾರೆ ಅಂದರೆ ಅವ್ರು ನಮ್ಮ ರಿಲೇಟಿವ್ಸೇ ಆಗಿರಬೇಕಾಗಿಲ್ಲ, ನಮ್ಮ ಫ್ಯಾಮಿಲಿ ಮೆಂಬರ್ಸೇ ಆಗಿರಬೇಕಾಗಿಲ್ಲ. ಸೊ ಯಾರೋ ಏನೋ ಹೇಳ್ತಾರೆ ಅಂದರೆ ಅದನ್ನು ಕನ್ಸಿಡರ್ ಮಾಡಿ ನಮ್ಮನ್ನು ನಾವು ಇಂಪ್ರೂವ್ ಮಾಡ್ಕೊಳ್ಳೋದ್ರಲ್ಲಿ ತಪ್ಪೇನೂ ಇಲ್ಲ. ನೆಕ್ಸ್ಟ್ ನೋಡಿ, ಆಗ ಪೂಜೆ ಎಲ್ಲ ಮಾಡಿ ಬಂದ್ವಿ. ಆಮೇಲೆ ನಾನು ಏನೂ ರೆಕಾರ್ಡಿಂಗ್ ಮಾಡಲಿಲ್ಲ. ಮಕ್ಕಳನ್ನೆಲ್ಲ ಕರ್ಕೊಂಡೋಗಿ ಕಾಲೇಜ್ಗೆ ಹೋದೆ, ಅವ್ರು ಸ್ಕೂಲ್ಸ್ಗೆ ಹೋದರು. ನೆಕ್ಸ್ಟ್ ಮನೆಗೆ ಬಂದಾದಮೇಲೆ ವೀಕೆಂಡ್ಸು ಸ್ವಲ್ಪ ವಾಕಿಂಗ್ ಹೋಗೋಣ ಅಂತ ಮನೆ ಹತ್ರನೇ ಒಂದು ಲೇಕ್ ಥರ ಇದೆ. ಅದು ನೀರಿನ ಜಾಗ ತೋರಿಸಿದ್ನಲ್ಲ, ಅದೊಂಥರ ಲೇಕ್ ಥರ. ಅಲ್ಲೇ ವಾಕಿಂಗ್ ಮಾಡೋಣ, ನಾನು ನನ್ನ ಫ್ರೆಂಡ್ ಇಬ್ಬರೂ ವಾಕ್ ಮಾಡೋಣ ಅಂತ ಮಾಡ್ತಾಯಿದ್ವಿ. ನೆಕ್ಸ್ಟ್ ಡೇ ನೀಟಾಗಿ ಹಸ್ಬೆಂಡು ನೋಡ್ತಾ ಇರ್ಬೋದು, ಕ್ಯೂರಿಂಗ್ ಎಲ್ಲ ಮಾಡ್ತಾಯಿದ್ದಾರೆ. ಫೌಂಡೇಶನ್ ಸ್ಟಾರ್ಟ್ ಆಗಿದೆ, ನೋಡ್ತಾ ಇರ್ಬೋದು. ನೆಕ್ಸ್ಟು ಯಾವಾಗಲೂ ನಾವು ಯಾವಾಗ ಥಿಂಕ್ ಮಾಡ್ತೀವಿ ಅಂದರೆ ನಾವು ಪರ್ಫೆಕ್ಷನ್ಗೆ ಹೋದಾಗ ನಾವು ಫುಲ್ಲು ಪರ್ಫೆಕ್ಟಾಗಿ ಲೈಫ್ನ ಲೀಡ್ ಮಾಡಬೇಕು. ಯಾರೋ ಏನೋ ಹೆಂಗೆ ಜಡ್ಜ್ ಮಾಡ್ತಾರೆ, ನಾವು ಪರ್ಫೆಕ್ಟಾಗಿಲ್ಲ ಅಂದರೆ ಯಾರು ಏನು ಅನ್ಕೋತಾರೆ, ಅವ್ರು ನಮ್ಮ ಬಗ್ಗೆ ಏನು ಮಾತಾಡ್ಬೋದು, ಈ ರೀತಿ ನಾವು ಓವರ್ ಥಿಂಕ್ ಸ್ಟಾರ್ಟ್ ಮಾಡ್ತೀವಿ. ಸೊ ಯಾರೂ ಏನೂ ಲೈಫಲ್ಲಿ ಪರ್ಫೆಕ್ಟ್ ಇಲ್ಲ. ಈಗ ನಾನೇನೋ ಹೇಳ್ತಾ ಇದ್ದೀನಿ ಅಂದರೆ ನಾನೇನೋ ಪರ್ಫೆಕ್ಟ್ ಅಂತಲ್ಲ, ನಾನು ಕಲಿಯೋ ಪ್ರೊಸೆಸ್ಸಲ್ಲೇ ಇದ್ದೀನಿ. ನಾನು ಹೆಂಗೆ ಕಲಿತಾ ಇದ್ದೀನಿ ಅಂತಲೇ ಶೇರ್ ಮಾಡ್ಕೊಳ್ತಾ ಇರೋದು. ನೀವು ನಿಮ್ಮ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡ್ಕೋತೀರಾ ಅಷ್ಟೇ. ಸೊ ಯಾರೂ ಏನೋ ಪರ್ಫೆಕ್ಟಾಗಿದ್ದಾರೆ, ನಾನು ಅಂತ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ನಾನೀಗ ನೋಡಿ, ಈಗ ನಾನು ಪರ್ಫೆಕ್ಟಾಗೇ ಇರಬೇಕು ಅಂತ ಓವರ್ ಥಿಂಕ್ ಮಾಡ್ಕೊಂಡು ಕೂತ್ಕೊಂಡ್ರೆ ಯಾವ ಕೆಲಸಗಳು ಆಗೋಲ್ಲ. ಈವನ್ ಒಂದು ಸಣ್ಣ ಕೆಲಸನೂ ಮಾಡೋಕ್ಕಾಗಲ್ಲ. ಅಯ್ಯೋ ಯಾರೇನು ಜಡ್ಜ್ ಮಾಡಿಬಿಡ್ತಾರೋ, ನಾನು ಪರ್ಫೆಕ್ಟಾಗಿ ಮಾಡ್ತೀನೋ ಇಲ್ವೋ, ಈ ರೀತಿ ಥಿಂಕ್ ಮಾಡ್ಕೊಂಡು ಕೂತ್ಕೊಂಡ್ಬಿಡ್ತೀವಿ. ಅದಕ್ಕೆ ಹೇಳೋದು, ಪರ್ಫೆಕ್ಷನ್ಗೆ ಹೋಗೋಕ್ಕೆ ಹೋಗಬಾರ್ದು. ಫಸ್ಟ್ ನಮ್ಗೆ ಏನು ಅನಿಸುತ್ತೋ, ನಮ್ಗೆ ಹೆಂಗೆ ಬರುತ್ತೋ ಅದು ಮಾಡ್ತಾ ಇರಬೇಕು, ಕಲಿತಾ ಹೋಗಬೇಕು. ಲೈಫ್ ಲಾಂಗ್ ಇರೋದೇ ನಮ್ಮ ಕಲಿಯೋಕ್ಕೆ. ಯಾವುದೋ ಒಂದು ಮೂಮೆಂಟಲ್ಲೂ ಕೂಡ ಸಾಯೋವರೆಗೂ ಕೂಡ ನಾವು ಅಯ್ಯೋ ಪರ್ಫೆಕ್ಟಾಗಿ ಏನೋ ಕಲ್ತಿದ್ದೀವಿ ಅಂತ ಹೇಳೋಕ್ಕೆ ಬರೋದೇ ಇಲ್ಲ. ಅದಕ್ಕೆ ಲೈಫ್ ಇಸ್ ಎ ಲರ್ನಿಂಗ್ ಪ್ರೊಸೆಸ್. ಕಲಿತಾನೆ ಲೈಫ್ನ ಲೀಡ್ ಮಾಡಬೇಕು ಅಷ್ಟೇ. ನೆಕ್ಸ್ಟ್ ಬಂದು ನಾವೇನೋ ಮಿಸ್ಟೇಕ್ ಮಾಡಿಬಿಡ್ತೀವಿ ಅಂತ ತಿಳ್ಕೊಳ್ಳಿ. ಮನುಷ್ಯರು ತಪ್ಪು ಮಾಡೋದು ಸಹಜ, ಕರೆಕ್ಟಾ? ಅದೇ ತಪ್ಪಿನ ಬಗ್ಗೆ ಪದೇ ಅಯ್ಯೋ ನಾನು ತಪ್ಪು ಮಾಡಿಬಿಟ್ನಲ್ಲ, ತಪ್ಪು ಮಾಡ್ತೀವಿ. ಯಾರು ತಪ್ಪು ಮಾಡಲ್ಲ ಹೇಳಿ? ಸಣ್ಣ ತಪ್ಪು ಮಾಡ್ಬೋದು, ದೊಡ್ಡ ತಪ್ಪು ಮಾಡ್ಬೋದು. ಬಟ್ ಬೇಕು ಅಂತ ತಪ್ಪು ಮಾಡಿರಬಾರ್ದು. ಸರಿ, ಅದು ಬೇಕು ಅಂತಲೇ ಮಾಡಿದ್ರೆ ಆಗಲೂ ಕೂಡ ತಿದ್ಕೊಳ್ಳೋ ಅವಕಾಶ ಇದೆ ಅಂದರೆ ತಿದ್ಕೋಬೇಕು.
ಅದನ್ನೇ ಕೊರ್ಕೊಂಡು ಗಿಲ್ಟ್ ಫೀಲ್ ಮಾಡಿಕೊಂಡು ಇಡೀ ದಿನ ಇಡೀ ತಿಂಗಳು ವರ್ಷಗಟ್ಟಲೆ ಹಾಳು ಮಾಡ್ಕೊಂಡು ಕೂತ್ಕೋ ಬದಲು ನಾನು ಹೌದು ತಪ್ಪು ಮಾಡಿದ್ದೆ, ಯಾವುದೋ ಒಂದು ಮೂಮೆಂಟಲ್ಲಿ ಯಾವುದೋ ಒಂದು ಆ ಥರ ಥಿಂಕ್ ಮಾಡ್ಕೊಂಡು ತಪ್ಪು ಮಾಡಿದ್ದೆ, ಅದನ್ನು ತಿದ್ಕೋತೀನಿ, ನಾನು ಕಲಿತೀನಿ, ನನ್ನ ಮಿಸ್ಟೇಕ್ಸಿಂದನೇ ನಾನು ಕಲಿತೀನಿ ಅಂತ ಅದಕ್ಕೆ ಅವತ್ತೇ ಡಿಸೈಡ್ ಮಾಡಿಕೊಂಡು ಮೂವ್ ಹೆಡ್ ಅಂದರೆ ಮುಂದೆ ಹೋಗ್ತಾ ಇರಬೇಕು. ಅದನ್ನೇ ಯೋಚನೆ ಮಾಡ್ಕೊಂಡು ಕೂತ್ಕೋಬಾರ್ದು. ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಏನು ಗೊತ್ತಾ, ನಾವು ಪ್ರೆಸೆಂಟಲ್ಲಿ ಮಾತ್ರನೇ ಇರಬೇಕು. ಫ್ಯೂಚರ್ದು ಪ್ಲ್ಯಾನ್ ಇರಬೇಕು, ಪ್ರೀವಿಯಸ್ದು ಎಕ್ಸ್ಪೀರಿಯನ್ಸ್ ಇರಬೇಕು. ಪಾಸ್ಟ್ದು ಎಕ್ಸ್ಪೀರಿಯನ್ಸು, ಫ್ಯೂಚರ್ದು ಪ್ಲ್ಯಾನ್ ಇಟ್ಕೊಂಡು ಪ್ರೆಸೆಂಟಲ್ಲಿ ಮಾತ್ರ ಜೀವನ ಮಾಡ್ಕೋಬೇಕು. ನಾನು ಈ ಥರ ಮಾಡಬಹುದು ಮುಂದೆ ಅಂತ ಒಂದು ಸರ್ತಿ ಪ್ಲ್ಯಾನ್ ಮಾಡ್ಕೋಬೇಕು ಹೊರತು ನಾನು ಹಿಂಗೆ ಮಾಡಿದ್ರೆ ಏನು, ನನಗೆ ಹಿಂಗೆ ಪ್ಲ್ಯಾನ್ ಮಾಡ್ಕೊಂಡ್ರೆ ಏನು, ನನಗೇನೋ ಫಾರ್ ಎಕ್ಸಾಂಪಲ್ ಏನೋ ಒಂದು ಮನೆ ಕಟ್ತಾ ಇದ್ದೀವಿ, ಈಗ ಎಷ್ಟೊಂದು ಯೋಚನೆಗಳು ಬರ್ಬೋದು. ಲೋನ್ ತೆಗಿತಾ ಇರ್ತೀವಿ, ಅಯ್ಯೋ ಲೋನ್ ತೀರ್ಸೋಕ್ಕಾಗುತ್ತೋ ಇಲ್ವೋ, ಲೋನ್ ತೀರಿಸದೇ ಇದ್ದರೆ ಏನಾಗುತ್ತೆ, ಮಕ್ಕಳ ಎಜುಕೇಷನ್ ಏನಾಗುತ್ತೆ, ನಮ್ಗೆ ಹೆಲ್ತ್ ಏನಾದ್ರು ಜಾಸ್ತಿ ಹೆಚ್ಚು ಕಡಿಮೆ ಆಗಿದ್ರೆ ಏನಾಗುತ್ತೆ. ಈಗ ನಮ್ಮ ಪ್ರೆಸೆಂಟಲ್ಲಿ ಏನಿರೋ ಇಂಟೆನ್ಷನ್ ಇರೋದು, ಮನೆ ಕಟ್ತಾ ಇದ್ದೀವಿ, ಒಂದು ಏನೋ ಲೋನ್ ತೊಗೊಂಡಿದ್ದೀವಿ, ಅದು ಇರುತ್ತೆ, ಅಷ್ಟು ಹೆವಿ ಅಮೌಂಟನ್ನೇ ತೊಗೊಂಡಿರ್ತೀವಿ, ಏನು ತೀರಿಸ್ಬೇಕು ಇರುತ್ತೆ, ಜವಾಬ್ದಾರಿಗಳಿರುತ್ತೆ. ಬಟ್ ಅದ್ರ ಬಗ್ಗೆನೇ ಓವರಾಗಿ ಥಿಂಕ್ ಮಾಡ್ಕೊಂಡು ಈಗಲೇ ಕೂತ್ಕೊಳ್ಳೋದ್ರಿಂದ ಏನು ಪ್ರಯೋಜನ ಹೇಳಿ. ಅದ್ರ ಬದಲಾಗಿ ಏನು ಸೊಲ್ಯೂಷನ್ನು, ನಾವು ಕಷ್ಟಪಟ್ಟು ಪ್ಲ್ಯಾನ್ ಮಾಡ್ಕೋಬೇಕು. ಈಗ ನಾವು ಏನು ಸಂಪಾದನೆ ಜಾಸ್ತಿ ಮಾಡ್ಕೋಬೇಕು, ಜಾಸ್ತಿ ಕಷ್ಟಪಟ್ಟು ಮಾಡ್ಕೋಬೇಕು, ಹೆಂಗೆ ತೀರಿಸೋದು, ನಮ್ಮ ಖರ್ಚುಗಳನ್ನ ಹೆಂಗೆ ಕಡಿಮೆ ಮಾಡ್ಕೊಳ್ಳೋದು, ಇದು ಪ್ಲ್ಯಾನ್ಸ್. ಅಂದರೆ ಯೋಚನೆ ಮಾಡಿಕೊಂಡು ಹಗಲು ರಾತ್ರಿ ಯೋಚನೆ ಮಾಡ್ಕೊಂಡು ಅಯ್ಯೋ ನಾನು ಸಾಲ ಮಾಡಿಬಿಟ್ಟಿದ್ದೀನಿ, ಏನೂ ಆಪ್ಷನ್ನೇ ಇಲ್ಲ ಫ್ರೆಂಡ್ಸ್. ಈಗ ಮನೆ ಕಟ್ತೀವಿ ಅಂದರೆ ಲೋನ್ಗಳು ತಗೋದು ಎಲ್ಲ ಕಾಮನ್ನು. ಬಟ್ ಕಾಮನ್ ಇದ್ದರೂ ಕೂಡ ಅದಕ್ಕೆ ಕರೆಕ್ಟಾಗಿ ಪ್ಲ್ಯಾನ್ಸ್ಗಳಿರಬೇಕು. ಓವರ್ ಥಿಂಕಿಂಗ್ ಮಾಡೋ ಬದಲು, ಕೂತ್ಕೊಂಡು ಯೋಚನೆ ಮಾಡೋ ಬದಲು, ಇಲ್ಲ ನಾನು ಹಿಂಗೆ ಮಾಡಿದ್ರೆ ಹಿಂಗೆ ಪ್ಲ್ಯಾನ್ ಆಗುತ್ತೆ, ಇನ್ನೊಂದು 10 ವರ್ಷ 15 ವರ್ಷದಲ್ಲಿ ತೀರೋಗುತ್ತೆ, ಈ ರೀತಿ ಪ್ಲ್ಯಾನ್ ಮಾಡಿಕೊಂಡು ಅಂದರೆ ಕಾಲಿಡೋದ್ರಿಂದ ನಮಗೂ ಟೆನ್ಷನ್ ಅನ್ನೋದು ಕಡಿಮೆ. ಓವರ್ ಥಿಂಕ್ ಮಾಡೋ ಬದಲು ಪ್ಲ್ಯಾನ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು. ಪ್ರೆಸೆಂಟಲ್ಲಿರೋಣ, ಫ್ಯೂಚರಲ್ಲಿ ಏನಾಗುತ್ತೋ ಅಂತ ಭಯದಂತೆ ಜೀವನ ಮಾಡೋ ಬದಲು ಪ್ರೆಸೆಂಟಲ್ಲಿ ಎಂಜಾಯ್ ಮಾಡ್ಕೋಬೋದು. ನೋಡಿ ಫ್ರೆಂಡ್ಸ್, ಈಗ ಇವರು ನಾನು ಇಲ್ಲದೇ ಇರೋ ಟೈಮಲ್ಲಿ ಇಲ್ಲಿ ಸಂಪಲ್ಲಿ ಮಣ್ಣು ನೀರಿದೆ, ಅದು ಗಲೀಜು ನೀರಲ್ಲ, ಅದು ಮಣ್ಣು ನೀರು ಆ್ಯಕ್ಚುಲಿ ಸ್ಕಿನ್ಗೆ ತುಂಬಾ ಒಳ್ಳೆಯದು. ನೀವು ಮಣ್ಣು ಹಾಕಿ ಥೆರಪಿ ಮಾಡ್ತಾರೆ ನೋಡಿದ್ದೀರಾ, ಫುಲ್ಲು ಬಾಡಿಗೆಲ್ಲ ಮಣ್ಣು ಹಾಕ್ಬಿಡ್ತಾರೆ. ಅದು ಒಳ್ಳೆ ಮಣ್ಣು ನೀರು ಆಡಿದ್ರೆ ಏನೂ ಆಗಲ್ಲ. ಸೊ ಅದಕ್ಕೆ ನನ್ನ ಹಸ್ಬೆಂಡು ಫುಲ್ಲು ಎಲ್ಲರನ್ನೂ ಇಬ್ಬರನ್ನೂ ಕರ್ಕೊಂಬಂದು ಎಂಜಾಯ್ ಮಾಡ್ತಿದ್ದಾರೆ. ನಾನು ನಿಜ ಈ ಮೂಮೆಂಟ್ನ ಮಿಸ್ ಮಾಡಿಕೊಂಡೆ ಅಂತ ಹೇಳ್ಬೋದು. ನಾನು ಇದ್ದಿದ್ರೆ ನೀವು ನಂಬಲ್ಲ, ನಾನು ಕೂಡ ಬಂದು ಆಟ ಆಡ್ತಾಯಿದ್ದೆ. ಅಷ್ಟು ಖುಷಿ, ಅಷ್ಟು ಎಂಜಾಯ್ ಮಾಡಿದ್ದಾರೆ, ನಕ್ಕಿದ್ದಾರೆ. ಅವರ ಅಪ್ಪ ಅಂದರೆ ಅವ್ರಿಗೆ ಅಷ್ಟು ಇಷ್ಟ, ಅವ್ರಿಗೂ ಅಷ್ಟೇ ಮಕ್ಕಳು ಅಂದರೆ ಅಷ್ಟು ಇಷ್ಟ. ಇಬ್ಬರು ಫುಲ್ಲು ಚಿತ್ರಾನ್ನ ಅಷ್ಟು ಎಂಜಾಯ್ ಮಾಡಿದ್ದಾರೆ. ನನಗೆ ವೀಡಿಯೋ ನೋಡಿನೇ ಖುಷಿ ಆಗ್ತಾಯಿತ್ತು. ಅವರು ನನಗೆ ಕಳಿಸ್ತಾಯಿದ್ರು, ನೋಡಿ ಈ ಥರ ಎಲ್ಲ ಆಡಿದ್ದೀರದು, ಅಯ್ಯೋ ನನಗೆ ಅನಿಸ್ತಾಯಿತ್ತು, ಅಯ್ಯೋ ನಾನು ಅಲ್ಲಿ ಇಲ್ವಲ್ಲ, ನಾನು ಎಂಜಾಯ್ ಮಾಡ್ಕೊಬೋದಿತ್ತಲ್ಲ ಅಂತ ತುಂಬ ಮಿಸ್ ಮಾಡಿಕೊಂಡೆ ಇದನ್ನು. ನೆಕ್ಸ್ಟ್ ಬಂದು ಮೈಂಡ್ಫುಲ್ನೆಸ್. ನಮಗೆ ದೇವರು ಏನು ಕೊಟ್ಟಿದ್ದಾರೆ ಅದರಲ್ಲೇ ನಾವು ಖುಷಿ ಪಡಬೇಕು. ಅಯ್ಯೋ ನನಗೆ ಅದು ಕೊಟ್ಟಿಲ್ವಲ್ಲ, ಅವ್ರಿಗೆ ಅದು ಕೊಟ್ಟಿದ್ದಾರಲ್ಲ ಅಂತ ಓವರ್ ಥಿಂಕ್ ಮಾಡ್ಕೊಂಡು ಕೂತ್ಕೊಂಡ್ರೆ ನಮಗೆ ಒಂದು ಲೈಫಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದೇ ಇರಲ್ಲ. ನೆಕ್ಸ್ಟ್ ಬಂದು ನಾವು ಖುಷಿನ ಹುಡ್ಕೊಂಡು ಹೋಗಬೇಕು, ದುಃಖನ ಹುಡ್ಕೊಂಡು ಹೋಗಬಾರ್ದು. ಓವರ್ ಥಿಂಕಿಂದ ಯಾವಾಗಲೂ ನಮಗೆ ದುಃಖನೇ ಜಾಸ್ತಿ. ಸುಖ ಬೇಕು, ಹ್ಯಾಪಿನೆಸ್ ಬೇಕು ಅಂದರೆ ನಾವು ಆದಷ್ಟು ಯೋಚನೆನ ಕಡಿಮೆ ಮಾಡಿ ಏನು ಪ್ರಾಕ್ಟಿಕಲಿ ಹೆಂಗೆ ಥಿಂಕ್ ಮಾಡೋದು ಅಂತ ಯೋಚನೆ ಮಾಡಬೇಕು. ಇಲ್ಲ ನಾನು ಇದನ್ನು ಮಾಡಬಾರ್ದಿತ್ತು, ಮಾಡಬೇಕು, ತಪ್ಪು ಮಾಡಿದ್ದೀವಿ ತಿದ್ಕೋಬೇಕು, ಫ್ಯೂಚರಲ್ಲಿ ಇದನ್ನು ಮಾಡ್ಕೋಬೇಕು. ಕ್ಲಿಯರ್ ಕಟ್ಟಾಗಿ ಥಿಂಕಿಂಗ್ ಇರಬೇಕು. ಕ್ಲಿಯರ್ ಕಟ್ಟಾಗಿ ಥಾಟ್ಸ್ ಇದ್ದರೆ ಲೈಫು ಎಷ್ಟು ಈಸಿ ಆಗುತ್ತೆ ಗೊತ್ತಾ. ನಾನು ಅದನ್ನು ನನ್ನ ಗ್ರ್ಯಾಜುಯಲ್ ಲೈಫಲ್ಲೇ ಕಲ್ತಿರೋದು. ಸ್ಟಾರ್ಟಿಂಗಲ್ಲಿ ನಾನು ಈ ಥರ ಇರಲಿಲ್ಲ, ನಾನು ಎಲ್ಲ ವೀಡಿಯೋದಲ್ಲೂ ಹೇಳ್ತೀನಿ, ತುಂಬಾ ಥಿಂಕ್ ಮಾಡ್ತಾಯಿದ್ದೆ. ನೀವು ನಂಬಲ್ಲ, ನನ್ನ ಸ್ಟೂಡೆಂಟ್ ಲೈಫಲ್ಲಂತೂ 1 ಮಾರ್ಕ್ಸ್ ಹೋದರೆ ನಾನು ಮಿನಿಮಮ್ 1 ವಾರ ಥಿಂಕ್ ಮಾಡ್ತಾಯಿದ್ದೆ. ನಮ್ಮ ಟೀಚರ್ಸ್ ಎಲ್ಲ ಬೈಯೋರು, ಅದು ಏನು ಬೋರ್ಡ್ ಎಕ್ಸಾಮ್ಸ್ ಅಲ್ಲ, ಫೈನಲ್ ಎಕ್ಸಾಮ್ ಅಲ್ಲ, ಒಂದು ಇಂಟರ್ನಲ್ ಎಕ್ಸಾಮಲ್ಲೇ 1 ಮಾರ್ಕ್ ಹೋಗಿದೆ ಅಂದರೆ ಫುಲ್ ಅಳು 1 ವಾರ ಸಪ್ಪಗಿರೋದು, ನೆಟ್ಟಿಗೆ ಊಟ ಮಾಡದೇ ಇರೋದು, ತುಂಬ ಬೇಜಾರು. ಹೆಂಗೆ ಆಗೋಗ್ತಿತ್ತು ಅಂದರೆ ನನಗೆ ಅನ್ಸೋದು, ಏನಕ್ಕೆ ಆ ಥರ ಓವರ್ ಥಿಂಕ್ ಮಾಡ್ತಾಯಿದ್ದೆ, ಎಷ್ಟು ಇದಲ್ವಾ ಅಂತ. ಈಗೆಲ್ಲ ಅದೆಲ್ಲ ನೆನೆಸ್ಕೊಂಡ್ರೆ ಎಷ್ಟು ನಗು ಬರುತ್ತೆ. ಅದೇ ಥರ ನಾವು ಯಾವುದೋ ಒಂದು, ಈಗ ಏನೋ ಒಂದು ಬಗ್ಗೆ ಯೋಚನೆ ಮಾಡ್ತಾ ಇರ್ತೀವಿ ಅಂತ ತಿಳ್ಕೊಳ್ಳಿ, ಒಂದು 10 ದಿನ ಆದಮೇಲೆ ನಮಗೆ ಅನಿಸುತ್ತೆ, ಅಯ್ಯೋ ಅಷ್ಟು ಚಿಕ್ಕ ಮ್ಯಾಟ್ರಿಗೆ ನಾನು ಅಷ್ಟೊಂದು ಯೋಚನೆ ಮಾಡ್ಬಿಟ್ನಾ ಅಂತ ಆ ಥರ ಅನಿಸ್ತಾ ಇರುತ್ತೆ. ನಾವು ಏನಾದರೂ ನೋಡೋ ದೃಷ್ಟಿ ಚೇಂಜ್ ಮಾಡ್ಕೋಬೇಕು. ಏನೋ ಒಂದು ಚೇಂಜ್ ಆಗ್ತಾ ಇಲ್ವಾ, ನಮ್ಮ ಕೈಯಲ್ಲಿ ಕಂಟ್ರೋಲ್ ಇಲ್ವಾ, ಬಿಟ್ಬಿಡ್ಬೇಕು. ಆದಷ್ಟು ಸೊಲ್ಯೂಷನ್ ಬಗ್ಗೆ ಫೋಕಸ್ ಮಾಡ್ತಾ ಇರಬೇಕು. ಅಯ್ಯೋ ಪ್ರಾಬ್ಲಮ್ ಆಗಿದೆ ಅಂತ ಥಿಂಕ್ ಮಾಡಿಕೊಂಡು ಓವರ್ ಥಿಂಕ್ ಮಾಡೋ ಬದಲು, ಇಲ್ಲ ಇದಕ್ಕೇನು ಪಾಸಿಬಲ್, ಏನೋ ಒಂದು ಪ್ರಾಬ್ಲಮ್ ಅಂದರೆ ಸೊಲ್ಯೂಷನ್ ಇರಲೇಬೇಕಲ್ವ. ಇಲ್ಲ ಸದ್ಯಕ್ಕೆ ಸೊಲ್ಯೂಷನ್ ಇಲ್ಲ, ಪ್ರೆಸೆಂಟ್ಲಿ ಏನೂ ಇಲ್ಲ, ಫ್ಯೂಚರಲ್ಲಾದರೂ ಇದ್ದೇ ಇರುತ್ತಲ್ವ, ಕೆಲವು ದಿನ ಆದಮೇಲಾದರೂ ಸೊಲ್ಯೂಷನ್ ಸಿಕ್ಕೇ ಸಿಗುತ್ತೆ. ಅದಕ್ಕೆ
ಯಾವುದನ್ನ ಒಂದ್ರ ಬಗ್ಗೆ ಡೀಪಾಗಿ ಯೋಚನೆ ಮಾಡಿ 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 ಅಲ್ಪ ಸ್ವಲ್ಪ ಲೈಫಲ್ಲಿ ಎಂಜಾಯ್ಮೆಂಟ್ನ ಬಿಟ್ಟು ತುಂಬ ಯೋಚನೆ ಮಾಡ್ಕೊಂಡು ಕೂರೋ ಬದಲು ಆದಷ್ಟು ನಾವು ಎಂಜಾಯ್ ಮಾಡೋಕ್ಕೆ ಹ್ಯಾಪಿನೆಸ್ನ ಲೈಫಲ್ಲಿ ನಾವು ಖುಷಿಯಾಗಿರಬೇಕು, ನಮ್ಮ ಜೊತೇಲಿರೋರ್ಗು ಖುಷಿಯಾಗಿ ಇದ್ಬಿಡಬೇಕು. ನಾವು ಏನೇ ಇರ್ಬೋದು, ರಿಲೇಷನ್ಶಿಪ್ಪಲ್ಲೇ ಇರ್ಬೋದು, ಯಾವುದಾನ ಒಂದು ರಿಲೇಷನ್ಶಿಪ್ ಬಗ್ಗೆ ಓವರಾಗಿ ಥಿಂಕ್ ಮಾಡಿಬಿಡೋದು. ಅಯ್ಯೋ ಇದಿರ್ಬೋದಾ ರೀಸನು, ಅದಿರ್ಬೋದಾ, ನನ್ನ ಗಂಡ ಏನಕ್ಕೆ ನನಗೆ ಮಾತಾಡ್ತಿಲ್ಲ, ನನ್ನ ಹೆಂಡತಿ ನನಗೇನಕ್ಕೆ ಸರಿಗೆ ನೋಡ್ಕೋತಿಲ್ಲ, ಆ ಕಾರಣ ಇರ್ಬೋದಾ, ಈ ಕಾರಣ ಇರ್ಬೋದಾ, ನಮ್ಮನ್ನು ನಾವೇ ಎಲ್ಲ ಊಹೆ ಮಾಡ್ಕೊಂಡು ತಲೆನ ಒಂದು ಒಳ್ಳೆ ಕಿಚಡಿ ಮಾಡ್ಕೊಂಡು ಇಟ್ಕೊಂಡಿರ್ತೀವಿ. ಕ್ಲಿಯರಾಗಿ ಥಾಟ್ಸ್ನ ಮಾಡ್ಕೊಳ್ಳೋದ್ರಿಂದ ಲೈಫು ತುಂಬಾ ಸುಲಭವಾಗಿ ಲೈಫ್ನ ಲೀಡ್ ಮಾಡ್ಕೋಬೋದು. ಎಷ್ಟೋ ಪ್ರಾಬ್ಲಮ್ಸು, ಫಾರ್ ಎಕ್ಸಾಂಪಲ್ಲು, ಈಗ ನಿಮ್ಮ ಹಸ್ಬೆಂಡ್ ಬಗ್ಗೆನೇ ಏನೋ ನಿಮ್ಗೆ ಅಸಮಾಧಾನ ಇರುತ್ತೆ, ನಿಮ್ಮ ಪಾರ್ಟ್ನರ್, ನಿಮ್ಮ ವೈಫ್ ಬಗ್ಗೆನೇ ಅಸಮಾಧಾನ ಇರುತ್ತೆ. ಕುತ್ಕೊಂಡು ಮಾತಾಡೋದ್ರಿಂದ ಎಷ್ಟೋ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಆ ಪ್ರಾಬ್ಲಮ್ಮು ಆ ವ್ಯಕ್ತಿ ಜೊತೆನೇ ಇದ್ದರೆ ಪ್ರಾಬ್ಲಮ್ ಸಾಲ್ವ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಆ ಪ್ರಾಬ್ಲಮ್ ಬೇರೆ ವ್ಯಕ್ತಿ ರಿಲೇಟೆಡ್ ಇದ್ದರೆ ಯಾರ್ದೋ ಒಬ್ಬ ಟ್ರಸ್ಟ್ ವರ್ತಿ ನಂಬಿಕಸ್ಥ ವ್ಯಕ್ತಿ ಹತ್ರ ನಮಗೆ ಮಾತಾಡೋದ್ರಿಂದ ಎಷ್ಟೋ ರಿಲ್ಯಾಕ್ಸೇಷನ್ ಅನ್ನೋದು ಆಗ್ತಾ ಇರುತ್ತೆ. ಆ ಥಿಂಕಿಂಗಿಗೆ ಸ್ವಲ್ಪ ಬ್ರೇಕ್ ಹಾಕಬೇಕು, ಸ್ವಲ್ಪ ಫುಲ್ ಸ್ಟಾಪ್ ಬಿಡಬೇಕು. ಇಲ್ಲಾಂದರೆ ಫಿಸಿಕಲಿನೂ ನಾವು ಸಫರ್ ಆಗ್ತಾ ಇರ್ತೀವಿ, ಮೆಂಟಲಿನೂ ಸಫರ್ ಆಗ್ತಾ ಇರ್ತೀವಿ. ಫಿಸಿಕಲಿ ಎಷ್ಟು ಊಟ ಮಾಡೋಕ್ಕೆ ಮನಸ್ಸಾಗಲ್ಲ, ನಿದ್ದೆ ಸರಿಯಾಗಿ ಬರಲ್ಲ, ಹಶ್ವಾಗಲ್ಲ, ಮತ್ತು ಒಂಥರ ಮೂಡಿಯಾಗಿರ್ತೀವಿ, ಡಿಪ್ರೆಷನ್ಗೆ ಹೊರ್ಟೋಗ್ತೀವಿ, ಆ್ಯಂಗ್ಸೈಟಿ, ಕೋಪ ಬರ್ತಾ ಇರುತ್ತೆ, ತಾಳ್ಮೆ ಇರಲ್ಲ. ಯಾಕೆಂದರೆ ತಲೆಯಲ್ಲಿ ಏನೋ ಒಂದು ಓಡ್ತಾ ಇರುತ್ತೆ. ಅಂದರೆ ಇದೆಲ್ಲ ಆಗ್ತಾ ಇರುತ್ತೆ. ಇವೆಲ್ಲ ನಮಗೆ ಬೇಕಾ ಅಂತ ಒಂದು ಸತಿ ನಾವೇ ಯೋಚನೆ ಮಾಡ್ಕೋಬೇಕು ಫ್ರೆಂಡ್ಸ್. ಲೈಫ್ ಇರೋದೇ ಚಿಕ್ಕದು, ತುಂಬಾ ಚಿಕ್ಕದು. ನಾನು ಯಾವಾಗಲೂ ಹೇಳ್ತಿರ್ತೀನಿ, ಯಾವಾಗ ನಮ್ಮ ಲಾಸ್ಟ್ ಡೇ ಅಂತ ಗೊತ್ತಿಲ್ಲ. ಯಾವುದಾದ್ರೂ ಬಗ್ಗೆ ಓವರ್ ಥಿಂಕ್ ಮಾಡೋ ಬದಲು ಏನೋ ಒಂದು ಕರೆಕ್ಟಾಗಿ ಪ್ಲ್ಯಾನ್ ಮಾಡಿಕೊಂಡು ಲೈಫ್ನ ಲೀಡ್ ಮಾಡಿದ್ರೆ ಎಷ್ಟು ಸುಲಭ ಅಲ್ಲ. ಸೊ ಇವತ್ತಿನ ವ್ಲಾಗ್ ಯೂಸ್ ಆಗಿದೆ ಅಂದ್ಕೊಳ್ತೀನಿ. ನಿಮಗೆ ಓವರ್ ಥಿಂಕಿಂಗ್ ಪ್ರಾಬ್ಲಮ್ ಇದೆ, ತುಂಬ ಯೋಚನೆ ಮಾಡ್ತೀರಾ, ಅದೇನೋ ದೊಡ್ಡ ಕಾಯಿಲೆ ಅಂತ ಏನಿಲ್ಲ. ನಿಮ್ಗೆ ಅನಿಸ್ತಾ ಇದೆ ನಾನು ಯಾವುದಾದ್ರೂ ಬಗ್ಗೆ ತುಂಬಾ ಯೋಚನೆ ಮಾಡ್ತಾ ಇದ್ದೀನಿ, ಇದನ್ನು ಸ್ಟಾಪ್ ಮಾಡ್ಕೋಬೇಕು ಅಂತ ನಿಮ್ಗೆ ಅನಿಸ್ತಾ ಇದೆ ಅಂದರೆ ಅದು ಫಸ್ಟ್ ಬೆಸ್ಟ್ ಸೊಲ್ಯೂಷನ್. ನಿಮಗೆ ಅನ್ನಿಸ್ತಾ ಇದೆ ನಾನು ಎಷ್ಟೋ ಜನಕ್ಕೆ ಅವ್ರು ಓವರ್ ಥಿಂಕ್ ಮಾಡ್ತಾ ಇದ್ದಾರೆ ಅಂತಲೇ ಗೊತ್ತಾಗಲ್ಲ. ನಿಮಗೆ ಅನಿಸ್ತಾ ಇದೆ ನಾನು ಇಷ್ಟು ಗಂಟೆಗಳ ಕಾಲ ಒಂದೇ ಟಾಪಿಕ್ ಬಗ್ಗೆ ಯೋಚನೆ ಮಾಡ್ತಾಯಿದ್ದೀನಿ, ಒಂದ್ರ ಬಗ್ಗೆನೇ ಯೋಚನೆ ಮಾಡ್ತಾಯಿದ್ದೀನಿ ಅಂದರೆ ಆಲ್ಮೋಸ್ಟ್ ಒಂದು ಅರ್ಧ ಪ್ರಾಬ್ಲಮ್ ಸಾಲ್ವ್ ಆದಂಗೆ. ಸೊ ಇದೆಲ್ಲ ಟಿಪ್ಸ್ನ ಯೂಸ್ ಮಾಡಿಕೊಂಡು ನೀವು ಲೈಫಲ್ಲಿ ಆದಷ್ಟು ಖುಷಿಯಾಗಿ, ನೆಮ್ಮದಿಯಾಗಿ, ಆರೋಗ್ಯವಾಗಿ ಇರೋಕ್ಕೆ ಟ್ರೈ ಮಾಡ್ಕೋಬೇಕು. ಪ್ರಾಬ್ಲಮ್ಸ್ ಅನ್ನೋದು ಬರುತ್ತೆ. ಎಷ್ಟೋ ವ್ಯಕ್ತಿಗಳು ಲೈಫಲ್ಲಿ ಬರ್ತಾ ಇರ್ತಾರೆ. ಯಾವುದೋ ಸಿಚುವೇಶನ್ ಬಗ್ಗೆ, ವ್ಯಕ್ತಿ ಬಗ್ಗೆ ಓವರಾಗಿ ಥಿಂಕ್ ಮಾಡಿಕೊಂಡು ಲೈಫ್ನ ಹಾಳು ಮಾಡ್ಕೊಳ್ಳೋ ಬದಲು ಇರೋ ಒಂದು ಚಿಕ್ಕ ಲೈಫ್ನ ಖುಷಿಯಾಗಿ ಲೈಫ್ನ ಲೀಡ್ ಮಾಡೋಣ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಮುಗಿಸ್ತೀನಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮಸ್ಕಾರ.